ನಮಸ್ಕಾರ ಗೆಳೆಯರೆ. ಈ ಟ್ರಂಪ್ ನಿರಂತರವಾಗಿ ಭಾರತದ ರೆಡ್ ಲೈನ್ ಅನ್ನ ಕ್ರಾಸಿಂಗ್ ಮಾಡ್ತಾ ಇದ್ದಾರೆ ಹಾಗೂ ಅದಕ್ಕಾಗಿ ಈಗ ಭಾರತದ ಸಹನೆಯ ಮಿತಿಯೂ ಕೂಡ ಮೀರಿದೆ. ಹೌದು, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತೆ ಕೆಲವೇ ಗಂಟೆಗಳ ಹಿಂದಿನ ಈ ರಿಪೋರ್ಟ್ ಪ್ರಕಾರ ಡೊನಾಲ್ಡ್ ಟ್ರಂಪ್ ಭಾರತದ ಎಕ್ಸ್ಪೋರ್ಟ್ ಮೇಲೆ 25% ಇಂದ ಹೆಚ್ಚಿಸಿ ಟ್ಯಾಕ್ಸ್ ಮತ್ತು ಟ್ಯಾರಿಫ್ ಅನ್ನ 50% ರಷ್ಟು ಮಾಡಿದ್ದಾರೆ. ಹಾಗೂ ಇದರಿಂದ ಭಾರತಕ್ಕೆ ತುಂಬಾ ದೊಡ್ಡ ನಷ್ಟವಾಗಲಿದೆ. ಯಾಕಂದ್ರೆ ಈ ಬಾರಿ ಟ್ರಂಪ್ ಟಾರ್ಗೆಟ್ ಮಾಡಿದ ಪ್ರಾಡಕ್ಟ್ಗಳು ಭಾರತದ ಹೈ ವ್ಯಾಲ್ಯೂ ಪ್ರಾಡಕ್ಟ್ಗಳಾಗಿವೆ. ಅವುಗಳನ್ನ ದೊಡ್ಡ ಪ್ರಮಾಣದಲ್ಲಿ ಅಮೆರಿಕದ ಒಳಗೆ ಮಾರಾಟ ಮಾಡಲಾಗ್ತದೆ. ಆರಂಭಿಕ ಅನುಮಾನಗಳ ಪ್ರಕಾರ ಇದರಿಂದ ಸುಮಾರು $4.46 ಬಿಲಿಯನ್ ಭಾರತೀಯ ಎಕ್ಸ್ಪೋರ್ಟ್ಗಳು ಅಮೆರಿಕದಲ್ಲಿ ಪ್ರಭಾವಿತವಾಗಲಿದ್ದು ಅವುಗಳ ಮೇಲೆ 50% ರಷ್ಟು ಟ್ಯಾರಿಫ್ ಅನ್ನ ಹಾಕಲಾಗಿದೆ. ಆದ್ರೆ ಇಲ್ಲಿ ಟ್ರಂಪ್ ಭಾರತದ ಯಾವ ಪ್ರಾಡಕ್ಟ್ಗಳನ್ನ ಗುರಿಯಾಗಿಸಿದ್ದಾರೆ? ಸೊ ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ ಇಲ್ಲಿ ಮುಖ್ಯವಾಗಿ 3 ಪ್ರಾಡಕ್ಟ್ಗಳಿವೆ. ಮೊದಲನೆಯದು ಭಾರತದ ಐರನ್, ಎರಡನೆಯದು ಭಾರತೀಯ ಅಲ್ಯೂಮಿನಿಯಂ ಮತ್ತು ಮೂರನೆಯದು ಸ್ಟೀಲ್. ಈ 3 ಭಾರತದ ಒಳಗೆ ಹೆವಿ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಾಗ್ತದೆ ಮತ್ತು ಭಾರತ ಇವುಗಳನ್ನ ದೊಡ್ಡ ಪ್ರಮಾಣದಲ್ಲಿ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತದೆ. ಹಾಗೂ ಈ 3ರ ವಾರ್ಷಿಕ ಎಕ್ಸ್ಪೋರ್ಟ್ ಅಮೆರಿಕದ ಒಳಗೆ $4.5 ಬಿಲಿಯನ್ ಇದೆ ಅಂತ ಹೇಳಲಾಗ್ತದೆ. ಹೌದು, ಇದು ಎಷ್ಟು ದೊಡ್ಡ ಮೊತ್ತ ಅಂತ ಅಂದಾಜಿಲ್ಲದವರಿಗೆ ಉದಾಹರಣೆಗೆ ಭಾರತೀಯ ರೂಪಾಯಿಗಳಲ್ಲಿ ಸುಮಾರು 55,000 ಕೋಟಿ ರೂಪಾಯಿ ಆಗ್ತದೆ. ಹೌದು, 55,000 ಕೋಟಿ ರೂಪಾಯಿಗಳ ಎಕ್ಸ್ಪೋರ್ಟ್ಗಳ ಮೇಲೆ ಈ 50% ಟ್ಯಾರಿಫ್ ಮತ್ತು ಟ್ಯಾಕ್ಸ್ ನ ಕ್ರಮವನ್ನ ಕೈಗೊಳ್ಳಲಾಗಿದೆ. ಇದರಿಂದ ಭಾರತದ ಈ ಪ್ರಾಡಕ್ಟ್ಗಳು ಅಮೆರಿಕದ ಒಳಗೆ ದುಬಾರಿ ಆಗ್ತವೆ. ಮೊದಲಿಗೆ ಅವು 100 ರೂಪಾಯಿಗೆ ಮಾರಾಟವಾಗ್ತಾ ಇದ್ರೆ ಈಗ ಅವುಗಳ ಬೆಲೆ 150 ರೂಪಾಯಿವರೆಗೆ ಹೋಗ್ತದೆ. ಇದರಿಂದ ಅಮೆರಿಕದ ಒಳಗೆ ಈ ಪ್ರಾಡಕ್ಟ್ಗಳ ವ್ಯಾಲ್ಯೂ ಹೆಚ್ಚಾಗ್ತದೆ. ಹಾಗೂ ಅಮೆರಿಕದ ಸಪ್ಲೈಯರ್ಸ್, ಇದರ ಜೊತೆಗೆ ಅಮೆರಿಕದ ರಿಯಲ್ ಎಸ್ಟೇಟ್ ಮಾರ್ಕೆಟ್ ಅವುಗಳನ್ನ ಖರೀದಿಸುವುದಿಲ್ಲ. ಇದರಿಂದ ಭಾರತಕ್ಕೆ ನೇರವಾದ ಎಕ್ಸ್ಪೋರ್ಟ್ ನಲ್ಲಿ ನಷ್ಟವಾಗ್ತದೆ, ಭಾರತೀಯ ಕಂಪನಿಗಳಿಗೆ ನಷ್ಟವಾಗ್ತದೆ. ಆದ್ರೆ ನೀವು ಹೇಳಬಹುದು ಭಾರತೀಯ ಕಂಪನಿಗಳಿಗೆ ಮಾತ್ರ ನಷ್ಟವಾಗ್ತಾ ಇದೆ, ಅವು ಈಗಾಗಲೇ ತುಂಬಾ ಶ್ರೀಮಂತವಾಗಿವೆ, ಇದರಿಂದ ಸಾಮಾನ್ಯ ಜನರಿಗೆ ಏನ್ ಸಂಬಂಧ? ಸೊ ಗೆಳೆಯರೆ, ತುಂಬಾ ಸಂಬಂಧವಿದೆ. ಆಕ್ಚುಲ್ ಆಗಿ ಕಂಪನಿಗಳು ಎಂದಿಗೂ ತಾವಾಗಿಯೇ ನಷ್ಟವನ್ನು ಅನುಭವಿಸುವುದಿಲ್ಲ. ಅವರ ಪ್ರೊಡಕ್ಷನ್ ಹೆಚ್ಚಾದಂತೆ, ಅಂದ್ರೆ ಅವರ ಪ್ರೊಡಕ್ಷನ್ ನ ಬೇಡಿಕೆ ಹೆಚ್ಚಾದಂತೆ ಅವರು ಹೆಚ್ಚು ಜನರನ್ನ ನೌಕರಿಗೆ ತೆಗೆದುಕೊಳ್ತಾರೆ. ಮತ್ತು ಅದೇ ರೀತಿ ಅವರ ಪ್ರಾಡಕ್ಟ್ಗಳ ಡಿಮಾಂಡ್ ಕಡಿಮೆಯಾದಾಗ, ಎಕ್ಸ್ಪೋರ್ಟ್ ಕಡಿಮೆಯಾದಾಗ ಅವರು ನೌಕರಿಯಿಂದ ಜನರನ್ನ ತೆಗೆದುಹಾಕ್ತಾರೆ. ಇದೇ ಕಾರಣದಿಂದ ಈ ಸುದ್ದಿ ಸಾಮಾನ್ಯ ಜನರಿಗೆ ತುಂಬಾ ಹೆಚ್ಚು ಪರಿಣಾಮ ಬೀರ್ತದೆ. ಹಾಗೂ ಇದೇ ಕಾರಣದಿಂದ ಡೊನಾಲ್ಡ್ ಟ್ರಂಪ್ ಈಗ ಭಾರತದ ರೆಡ್ ಲೈನ್ ದಾಟಿದ್ದಾರೆ. ಹಾಗೂ ಈಗ ಭಾರತವು ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ಹೇಳಲಾಗ್ತಾ ಇದೆ. ಹಾಗೂ ಭಾರತವು ಕೂಡ ಕೈಗೊಳ್ಳುವುದಕ್ಕೆ ಹೊರಟಿದೆ. ಹೌದು, ಭಾರತವು ಈಗ ನಿರ್ಧರಿಸಿದೆ, ಸಾಕಾಯಿತು ಗೌರವ, ಈ ಡೊನಾಲ್ಡ್ ಟ್ರಂಪ್ ಮುಂದೆ ಸಂಗ್ರಾಮ. ಹೌದು, ರಿಪೋರ್ಟ್ಸ್ ಗಳಲ್ಲಿ ಹೇಳಲಾಗಿರುವ ಪ್ರಕಾರ ಭಾರತ WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ನಿಯಮಗಳ ಅಡಿಯಲ್ಲಿ ಅಮೆರಿಕದ ಮೇಲೆ ಕೂಡ ಟ್ಯಾರಿಫ್ ಮತ್ತು ಟ್ಯಾಕ್ಸ್ ನ ಕ್ರಮವನ್ನ ಕೈಗೊಳ್ಳುವುದಕ್ಕೆ ಹೊರಟಿದೆ. ಆದ್ರೆ ನೋಡಬೇಕಾದ ವಿಷಯವೇನೆಂದ್ರೆ ಭಾರತ ಅಮೆರಿಕದ ಯಾವ ಪ್ರಾಡಕ್ಟ್ ಗಳನ್ನ ಟಾರ್ಗೆಟ್ ಮಾಡ್ತದೆ ಅನ್ನೋದು. ಯಾಕಂದ್ರೆ ಇಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಕ್ರಮ ಕೈಗೊಳ್ಳಬೇಕು. ಡೊನಾಲ್ಡ್ ಟ್ರಂಪ್ ವಿರುದ್ಧ ಹೋಗಿ, ಅವರ ನೀತಿಗಳ ವಿರುದ್ಧ ಹೋಗಿ ಭಾರತದ ಒಳಗೆ ಫ್ಯಾಕ್ಟರಿಗಳನ್ನು ಹಾಕ್ತಾ ಇರುವ, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರುವ ಹಲವು ಅಮೆರಿಕನ್ ಕಂಪನಿಗಳಿವೆ. ಆದ್ದರಿಂದ ನಾವು ಆ ಕಂಪನಿಗಳನ್ನ ಮತ್ತು ಅವುಗಳ ಪ್ರಾಡಕ್ಟ್ ಗಳನ್ನ ಟಾರ್ಗೆಟ್ ಮಾಡದೆ ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ಗೆ ಯಾವುದೇ ಸಂಬಂಧವಿಲ್ಲದ ಕಂಪನಿಗಳನ್ನ ಟಾರ್ಗೆಟ್ ಮಾಡಬೇಕು, ಅಂತಹ ಪ್ರಾಡಕ್ಟ್ ಗಳನ್ನ ಗುರಿಯಾಗಿಸಬೇಕು. ಹಾಗೂ ಇದರಿಂದ ಟ್ರಂಪ್ಗೆ ತಕ್ಕ ಉತ್ತರ ನೀಡಬಹುದು ಮತ್ತು ಭಾರತದಲ್ಲಿ ಅಮೆರಿಕದಿಂದ ಬರ್ತಾ ಇರುವ ಇನ್ವೆಸ್ಟ್ಮೆಂಟ್ ಡಿಸ್ಕರೇಜ್ ಆಗುವುದಿಲ್ಲ. ಆದ್ರೆ ಗೆಳೆಯರೆ, ಇಲ್ಲಿ ನಿಮ್ಮ ವಿಚಾರದ ಪ್ರಕಾರ ಡೊನಾಲ್ಡ್ ಟ್ರಂಪ್ ಅವರ ಈ ಕ್ರಮದ ವಿರುದ್ಧ ನಾವು ಏನು ತಕ್ಕ ಉತ್ತರ ನೀಡಬೇಕು ಅಂತ ನಿಮ್ಮನ್ನ ಕೇಳಿದ್ರೆ ಆಗ ನಿಮ್ಮ ಸಲಹೆ ಏನಾಗಿರ್ತದೆ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ತಿಳಿಸಿ. ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.